ಮೂರು ದಿನ ಮೂರು ಬಾರಿ ಗೌಡ್ರು ಮತ್ತೆ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಚೆನ್ನಮ್ಮ ನಿಧನದ ದಿನ ಆ ರಾತ್ರಿಯೇ ಗೌಡ್ರ ಮನೆಗೆ ಜಮೀರ್ ಅಹಮದ್ ಖಾನ್ ಭೇಟಿ ಕೊಡ್ತಾರೆ. ಸೋಮವಾರ ಅಂತ್ಯಕ್ರಿಯೆಗೂ ಕೂಡ ಜಮೀರ್ ಅಹಮದ್ ಖಾನ್ ಹೋಗಿ ಬಂದಿರ್ತಾರೆ. ನಿನ್ನೆ ಗೌಡ್ರ ಮನೆಗೆ ಹೋಗಿ ಮಾತನಾಡಿಸಿ ಬಂದಿದ್ದಾರೆ ಜಮೀರ್ ಸಾಬ್. ಈ ವಿಚಾರದಲ್ಲಿ ರಾಜಕೀಯ ನೋಡಬಾರದು ಅನ್ನೋದು ಸತ್ಯ, ಕರೆಕ್ಟು. ಆದರೆ ರಾಜಕಾರಣಿಗಳ ಪ್ರತಿ ನಡೆ ನುಡಿ ಲೆಕ್ಕಾಚಾರದಿಂದ ಕೂಡಿರುತ್ತೆ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ವಿ ಕ್ಯಾನಾಟ್ ನೆಗ್ಲೆಕ್ಟ್ ಇಟ್. ಆದರೂ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಜಮೀರ್ ನಡೆ. ಈಗಲ್ಲದಿದ್ದರೂ ಕಡೆಗಣನೆ ಮುಂದುವರೆದ್ರೆ ಸುಮ್ಮನೆ ಅಂತೂ ಜಮೀರ್ ಅಹಮದ್ ಖಾನ್ ಇರಲ್ಲ ಅನ್ನುವ ಥರ ಸದ್ಯದ ಬೆಳವಣಿಗೆಗಳಿದ್ದಾವೆ. ಹಾಗಾಗಿ 2028ರ ಚುನಾವಣೆ ಅಷ್ಟೊತ್ತಿಗೆ JDS ಏನಾದರೂ ಸೇರ್ಪಡೆ ಆಗ್ಬಿಡ್ತಾರಾ? ಚೆನ್ನಮ್ಮ ನಿಧನದ ಹೊತ್ತು ದಳಪತಿಗಳಿಗೆ ಜಮೀರ್ ಸನಿಹ. 3 ದಿನ 3 ಬಾರಿ ಗೌಡ್ರು ಮತ್ತೆ HDKಯನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ವೆರಿ ಇಂಟ್ರೆಸ್ಟಿಂಗ್. ಓಕೆ, ನೀವು ಅನ್ಕೊಳ್ಬೋದ ಏನ್ರಿ ನಿಧನ ಸಾವಿನ ಮನೆಯಲ್ಲೂ ಕೂಡ ರಾಜಕೀಯ ನೋಡ್ತಾರಾ? ವಿ ಡೋಂಟ್ ನೋ. ಆದರೆ ಟ್ರ್ಯಾಕ್ ರೆಕಾರ್ಡ್ ಅಂತಿರುತ್ತಲ್ಲ, ಎಲ್ಲದಕ್ಕೂ ಕೂಡ ಒಂದು ಪ್ಯಾಟ್ರನ್ ಅಂತ ಇರುತ್ತೆ. ಅದನ್ನು ಗಮನಿಸಿದಾಗ, ಆ ಹಿನ್ನೆಲೆಯನ್ನು ನೋಡಿದಾಗ ಜಮೀರ್ ಅಹಮದ್ ಖಾನ್ ಅವರ ನಡವಳಿಕೆ, ಅವರ ಮನಸ್ಥಿತಿ ಅಂಥದ್ದು, ಕಾಂಗ್ರೆಸ್ ಜೊತೆ ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ, ಸದ್ಯಕ್ಕೆ ಅವ್ರ ಸ್ಥಾನಮಾನ ಏನು ಅಲ್ವಾ? ಇದು ರಾಜಕೀಯ ಲೆಕ್ಕಾಚಾರ, ಪ್ಯೂರ್ ಪಾಲಿಟಿಕ್ಸ್ ಅಂತ ನೋಡುವ.